ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, IT ಕಂಪನಿಗಳಲ್ಲಿ ಹೈರಿಂಗ್ ಸ್ಟೈಲ್ ಚೇಂಜ್ ಆಗಿದೆ. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ, ಹೊಸ ರಿಸರ್ಚ್ ರಿಪೋರ್ಟ್ ಪ್ರಕಾರ IT ಕಂಪನಿಗಳು ಮಾಡ್ತಿರೋ ಒಟ್ಟು ಕ್ಯಾಂಪಸ್ ಹೈರಿಂಗ್ ಬಜೆಟ್ನಲ್ಲಿ 30% 30-40% ಹೈರಿಂಗ್ ಈಗ AI ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇರೋರಿಗೆ ಹೋಗ್ತಾ ಇದೆ. ದೊಡ್ಡ ದೊಡ್ಡ IT ದಿಗ್ಗಜರು ಕೂಡ ಕಾಲೇಜಿಗೆ ಹೋಗಿ ಸ್ಕಿಲ್ ಇದೆಯಾ ಬನ್ನಿ ಕೆಲಸಕ್ಕೆ ಅಂತ ಹೇಳಿ ಹೈ ಸ್ಯಾಲ್ರಿಯನ್ನೇ ಆಫರ್ ಮಾಡಿ ತಗೊಳ್ತಾ ಇದ್ದಾರೆ. ಆದರೆ ಅವರ ಹೈರಿಂಗ್ ಸ್ಟೈಲ್ ಚೇಂಜ್ ಆಗಿದೆ. ಅವರು ಹುಡುಕ್ತಿರೋ ಟ್ಯಾಲೆಂಟ್ ಯಾವುದು ಅನ್ನೋದು ಚೇಂಜ್ ಆಗಿದೆ. ಸ್ನೇಹಿತರೆ, ಭಾರತದಲ್ಲಿ 50-60 ಲಕ್ಷ IT ಉದ್ಯೋಗಿಗಳಿದ್ದಾರೆ. ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಏನಾಗ್ತಾ ಇತ್ತು, ಈ ಸೆಕ್ಟರ್ನಲ್ಲಿ ಟಾಪ್ IT ಕಂಪನಿಗಳಾದ TCS, ಇನ್ಫೋಸಿಸ್, ವಿಪ್ರೋ, HCL ಇವೆಲ್ಲ ಇಂಡಿಯನ್ IT ಜೈಂಟ್ಸ್ ಅಲ್ವಾ. ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ಅಲ್ಲಿ ಸಾವಿರಾರು ಜನ ಫ್ರೆಷರ್ಸನ್ನು ಒಟ್ಟಿಗೆ ಹೈರ್ ಮಾಡಿ ತಗೊಂಡು ತುಂಬಿಕೊಳ್ತಾ ಇದ್ರು. ಅವರ ಕ್ರೆಡೆನ್ಷಿಯಲ್ಸ್ ನೋಡಿ, ಮಾರ್ಕ್ಸ್ ನೋಡಿ ಜಾಬ್ ಕೊಡ್ತಾ ಇದ್ರು. ಅಲ್ಲಿ ಸೆಲೆಕ್ಟ್ ಆದವ್ರನ್ನ 6 ತಿಂಗಳು ತಮ್ಮದೇ ಟ್ರೈನಿಂಗ್ ಸೆಂಟರ್ನಲ್ಲಿ ಕೂರಿಸಿ ಕೋಡಿಂಗ್ ಹೇಳಿಕೊಟ್ಟು ಆಮೇಲೆ ಲೈವ್ ಪ್ರಾಜೆಕ್ಟ್ಸ್ಗೆ ಮೂವ್ ಮಾಡ್ತಾ ಇದ್ರು. ಆದರೆ ಈಗ ಭಾರತದಲ್ಲಿ ಕ್ಯಾಂಪಸ್ ಹೈರಿಂಗ್ ಮಾರ್ಕೆಟ್ನಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. AI ಪವರ್ಡ್ ರಿಕ್ರೂಟ್ಮೆಂಟ್ ಕಂಪನಿ ಹೈರ್ ಪ್ರೋ ಕೇಳಿರ್ಬೋದು ನೀವು. IT ಸೆಕ್ಟರ್ನಲ್ಲಿರೋರು ಹೈರ್ ಪ್ರೋ ಇವರು ಕೊಟ್ಟಿರೋ ಡೇಟಾ ಪ್ರಕಾರ, ರಿಸರ್ಚ್ ರಿಪೋರ್ಟ್ ಪ್ರಕಾರ ಕ್ಯಾಂಪಸ್ ಹೈರಿಂಗ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಕಂಪನಿಗಳು ಕ್ಯಾಂಪಸ್ ಹೈರಿಂಗ್ಗೆ ಮೀಸಲಿಡೋ ಬಜೆಟ್ನಲ್ಲಿ 30-40% ಮನಿ ಆಗಲೇ ಹೇಳಿದ ಹಾಗೆ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇರೋರಿಗೆ ಡಿಫರೆನ್ಷಿಯಲ್ ಸ್ಯಾಲ್ರಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಯಾರು ನಾರ್ಮಲ್ ಡಿಗ್ರಿಯೊಂದಿಗೆ AI ಸ್ಕಿಲ್ಸನ್ನು, AI ರಿಲೇಟೆಡ್ ಸ್ಕಿಲ್ಸನ್ನು ಕೂಡ ಕಲ್ತ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಡಬಲ್ ಸ್ಯಾಲ್ರಿ ಸಿಗ್ತಾ ಇದೆ. TCS, ವಿಪ್ರೋ, HCL ಟೆಕ್ನಂತ ದೊಡ್ಡ ದೊಡ್ಡ IT ಕಂಪನಿಗಳು ವೇಗವಾಗಿ ಈ ಸಿಸ್ಟಮ್ಗೆ ಸ್ವಿಚ್ ಆಗ್ತಿದ್ದಾವೆ. ಅಷ್ಟೇ ಅಲ್ಲ, ಈ ಥರ ಹೈರಿಂಗ್ ಮಾಡೋದು ಮುಂದಿನ ವರ್ಷಗಳಲ್ಲಿ 45-55%ಗೆ ಏರಿಕೆ ಆಗುತ್ತೆ ಅಂತ ರಿಪೋರ್ಟ್ಗಳು ಹೇಳ್ತಿವೆ. ಅಂದರೆ 3-4 ಜನರನ್ನ ಹೈರ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ರಾಸೆಸ್ ಕಲಿಸೋದಕ್ಕಿಂತ AI ರಿಲೇಟೆಡ್ ಸ್ಕಿಲ್ಸಲ್ಲಿ ಡೀಪ್ ಇಂಟ್ರೆಸ್ಟ್ ಮತ್ತು ಕಮಿಟ್ಮೆಂಟ್ ಇಟ್ಕೊಂಡು ಮೊದಲೇ ಸ್ಕಿಲ್ಡ್ ಆಗಿರೋ ಒಬ್ಬ ವ್ಯಕ್ತಿಯನ್ನು ಹೈರ್ ಮಾಡಿ ಅವರಿಗೆ ದೊಡ್ಡ ಪ್ಯಾಕೇಜ್ ಕೊಡೋಕೆ ಕಂಪನಿಗಳು ಮುಂದಾಗ್ತವೆ. ಇಲ್ಲಿ ಎಂಟ್ರಿ ಲೆವೆಲ್ ಹುದ್ದೆಗಳನ್ನು 4 ಪ್ರಮುಖ ಕ್ಯಾಟಗರಿಗಳಾಗಿ ಡಿವೈಡ್ ಮಾಡಲಾಗಿದೆ. ಮೊದಲನೇದು ದಿ ಟ್ರೆಡಿಷನಲ್ IT ಫ್ರೆಷರ್. ಇದರಲ್ಲಿ ಅವಾಗಷ್ಟೇ ಇಂಜಿನಿಯರಿಂಗ್ ಮುಗಿಸಿ, ಡಿಗ್ರಿ ಮುಗಿಸಿ, ಬೇಸಿಕ್ ಜಾವಾ, C++ ಅಥವಾ HTML ಕಲ್ತಿರೋರು ಇರ್ತಾರೆ. ಈಗ ಇವರಿಗೆ ಮಾರ್ಕೆಟ್ನಲ್ಲಿ ಆವರೇಜ್ ಆಗಿ ಸಿಗ್ತಿರೋ ಸ್ಯಾಲ್ರಿ ಪ್ಯಾಕೇಜ್ ವರ್ಷಕ್ಕೆ 4.5 ಲಕ್ಷದಿಂದ 6 ಲಕ್ಷ ರೂಪಾಯಿ, ತಿಂಗಳಿಗೆ 40,000-50,000 ರೂಪಾಯಿ. ಎರಡನೇ ಕ್ಯಾಟಗರಿ ಸ್ಪೆಷಲೈಸ್ಡ್ ಟ್ಯಾಲೆಂಟ್. ಇವರಿಗೆ ಸ್ಯಾಲ್ರಿ ಪ್ಯಾಕೇಜ್ 8 ಲಕ್ಷದಿಂದ 15 ಲಕ್ಷ ರೂಪಾಯಿ ಆಫರ್ ಮಾಡ್ತಿದ್ದಾರೆ. ಅಂದರೆ ತಿಂಗಳಿಗೆ 90,000ದಿಂದ 1.25 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ. ಇವ್ರು ಯಾರು ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ ಮತ್ತು ಕೋರ್ ಜೆನ್ AI ಟ್ಯಾಲೆಂಟ್ ಇರೋರು. ಡೇಟಾ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಕ್ಲೌಡ್ನಲ್ಲಿ AI ಮಾಡೆಲ್ ರನ್ ಮಾಡೋದು ಹೇಗೆ, ಇದೆಲ್ಲ ಕಲ್ತಿರ್ತಾರೆ. ಇನ್ನು AI ಆ್ಯಂಡ್ ML ಜನರಲಿಸ್ಟ್. ಇವರು ಬೇಸಿಕ್ ಕೋಡಿಂಗ್ ಜೊತೆಗೆ ಜನರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇವರಿಗೆ ಸಿಗ್ತಿರೋ ಪ್ಯಾಕೇಜ್ ವರ್ಷಕ್ಕೆ 9-12 ಲಕ್ಷ ರೂಪಾಯಿ. ಅಗೇನ್ ತಿಂಗಳಿಗೆ 90K to 1 lakh rupees. ಇನ್ನು ಕಡೆಯದು ದಿ ನೀಶ್ ಎಲೀಟ್. ಇವರಿಗೆ ಕಂಪನಿಗಳು 12-18 ಲಕ್ಷ ರೂಪಾಯಿ ತನಕನೂ ಆಫರ್ ಮಾಡ್ತಿದ್ದಾರೆ. ತಿಂಗಳಿಗೆ ಆಲ್ಮೋಸ್ಟ್ 1.5 ಲಕ್ಷ ರೂಪಾಯಿ ತನಕ. ಇದು ಟಾಪ್ ಲೆವೆಲ್ ಡಿಮಾಂಡ್. ಏಜೆಂಟಿಕ್ AI ಡೆವಲಪ್ಮೆಂಟ್, ಮಾಡೆಲ್ ಇವ್ಯಾಲ್ಯೂಯೇಷನ್, ವರ್ಕ್ ಫ್ಲೋ, ಪ್ರಾಂಪ್ಟ್ ಎಂಜಿನಿಯರಿಂಗ್ ಮತ್ತು FDE ಫಾರ್ವರ್ಡ್ ಡಿಪ್ಲಾಯ್ಮೆಂಟ್ ಎಂಜಿನಿಯರ್ಸ್. ಆ ಸ್ಕಿಲ್ಸ್ ಇರಬೇಕು. ಅಂದರೆ ಒಂದು AI ಮಾಡೆಲ್ಗೆ ಸರಿಯಾದ ಇನ್ಪುಟ್ ಕೊಟ್ಟು ನಮಗೆ ಬೇಕಾದ ಔಟ್ಪುಟ್ ತೆಗೆಯುವ ಕಲೆ ಮತ್ತು ಕ್ಲೈಂಟ್ಸ್ಗೆ ತಕ್ಕ ಹಾಗೆ ಆಲ್ರೆಡಿ ಇರೋ AI ಪ್ರಾಡಕ್ಟನ್ನು ಒಂದು ಹಾಸ್ಪಿಟಲ್ಗೋ, ಒಂದು ಬಿಸ್ನೆಸ್, ಒಂದು ಬ್ಯಾಂಕ್ಗೋ, ಒಂದು ಇನ್ಶೂರೆನ್ಸ್ ಕಂಪನಿಗೋ ಅವ್ರಿಗೆ ಸೂಟ್ ಆಗೋ ರೀತಿಯಲ್ಲಿ ಅವರ ಬಿಸ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಇಂಟಿಗ್ರೇಟ್ ಮಾಡೋ FDE ಸ್ಕಿಲ್ಸ್ ಅನ್ನ ಕೂಡ ಹುಡುಕ್ತಾ ಇದ್ದಾರೆ. ಏನು ಪ್ರಾಡಕ್ಟ್ ಕಂಪನಿಗಳು ಮತ್ತು GCC ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಸ್ಟೋರಿನೇ ಬೇರೆ ಇದೆ. ಅಲ್ಲಿ ಹೈರ್ ಆಗೋ ಟಾಪ್ AI ಟ್ಯಾಲೆಂಟ್ಗಳಿಗೆ ಬರೋಬ್ಬರಿ ವರ್ಷಕ್ಕೆ 20-35 ಲಕ್ಷ ರೂಪಾಯಿವರೆಗೂ ಎಂಟ್ರಿ ಲೆವೆಲ್ನಲ್ಲೇ ಆಫರ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀವಿ, ಇದು ಎಂಟ್ರಿ ಲೆವೆಲ್ಗೆ ಕೊಡ್ತಿರೋ ಪ್ಯಾಕೇಜ್. ಯೋಚಿಸಿ ಸ್ನೇಹಿತರೆ, ಕೇವಲ 21 ವರ್ಷ ಅಥವಾ 22 ವರ್ಷದ ಒಬ್ಬ ಫ್ರೆಷರ್ ತನ್ನ ಬಳಿ ಈ ಅಡ್ವಾನ್ಸ್ಡ್ ಸ್ಕಿಲ್ಸ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಒಬ್ಬ ಮಿಡ್ ಲೆವೆಲ್ ಮ್ಯಾನೇಜರ್ ಪಡೆಯುವಷ್ಟು ಸಂಬಳವನ್ನ ತನ್ನ ಮೊದಲ ಜಾಬ್ನಲ್ಲೇ ಪಡೆಯೋ ಅವಕಾಶ ಓಪನ್ ಅಪ್ ಆಗಿ ಹೋಗಿದೆ ಈಗ.
ಏನೋ ಸ್ನೇಹಿತರೆ, ವರದಿಯನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅಪ್ಡೇಟ್. ಇವತ್ತು ಸಿಬಿಲ್ ಸ್ಕೋರ್ ಅನ್ನೋದು ಪ್ರತಿಯೊಬ್ಬರಿಗೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಲೋನ್ ಅಂತ ಬ್ಯಾಂಕಿಗೆ ಹೋದ್ರೆ ಸ್ಕೋರ್ ಚೆನ್ನಾಗಿಲ್ಲ ಅಂತ ತುಂಬಾ ಜನರದ್ದು ರಿಜೆಕ್ಟ್ ಆಗುತ್ತೆ. ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ, ಕ್ರೆಡಿಟ್ ಕಾರ್ಡ್ ತಗೊಂಡು ಮಂತ್ಲಿ ಕರೆಕ್ಟಾಗಿ ಬಿಲ್ ಕಟ್ಟಿದ್ರೆ ಇಂಪ್ರೂವ್ ಆಗುತ್ತೆ, ಸ್ಕೋರ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡ್ರೆ ಅದಕ್ಕೂ ಸ್ಯಾಲರಿ ಸ್ಲಿಪ್, ITR ಫೈಲಿಂಗ್, ಅದು ಇದು ಸಿಕ್ಕಾಪಟ್ಟೆ ಡಾಕ್ಯುಮೆಂಟೇಶನ್ ಟ್ರ್ಯಾಪ್ ಇದೆ ಇಲ್ಲಿ. ಇದಕ್ಕೆ ನೀವು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಬಹುದು ಸ್ನೇಹಿತರೆ. ಅದಕ್ಕೆ ಉದಾಹರಣೆ ಸ್ಟೇಬಲ್ ಮನಿ ಸೂರ್ಯೋದಯ ಕ್ರೆಡಿಟ್ ಕಾರ್ಡ್. ಈ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ನೀವು ಬ್ಯಾಂಕ್ ನಲ್ಲಿ ಕಾರ್ಡ್ ತಗೊಂಡು ಉಜ್ಜಿ ಖರ್ಚು ಮಾಡಿ ಸಾಲಗಾರ ಆಗಕ್ಕಿಂತ ಮುಂಚೆ ನೀವು FD ಇಟ್ಟು ಅದಕ್ಕೆ ಬಡ್ಡಿಯನ್ನ ಪಡಿತಾ ದುಡ್ಡನ್ನ ಬೆಳೆಸ್ತಾ ಇರ್ತೀರಿ. ಖರ್ಚು ಮಾಡೋಕ್ಕಿಂತ ಮುಂಚೆ ನಿಮಗೆ ದುಡ್ಡು ಉಳಿಸೋಕೆ ಪ್ರೇರೇಪಿಸೋ ಕಾನ್ಸೆಪ್ಟ್ ಇದು FDCC ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ. ನೀವು ಬ್ಯಾಂಕಲ್ಲಿ ಫಸ್ಟಿಗೆ FD ಇಡ್ತೀರಿ, ಅದಕ್ಕೆ ಬಡ್ಡಿ ಬರುತ್ತೆ ಸಪ್ರೇಟ್ ಆಗಿ, ರೆಗ್ಯುಲರ್ ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ಅದು. ಅದರ ಬೇಸಿಸ್ ಮೇಲೆ ನಿಮಗೆ ಯಾವುದೇ ಸ್ಯಾಲರಿ ಸ್ಲಿಪ್ ಇಲ್ಲದೆ, ಯಾವುದೇ ITR ಕೇಳದೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ನಿಮಗೆ ಇಶ್ಯೂ ಮಾಡಲಾಗುತ್ತೆ. ಉದಾಹರಣೆಗೆ ಸ್ಟೇಬಲ್ ಮನಿ ಸೂರ್ಯೋದಯ ಕ್ರೆಡಿಟ್ ಕಾರ್ಡ್ 8.25% ತನಕ ಬಡ್ಡಿ ಕೊಡ್ತಾ ಇದೆ ಫಿಕ್ಸೆಡ್ ಡೆಪಾಸಿಟ್ಗಳ ಮೇಲೆ. ಜೊತೆಗೆ ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ಮಂತ್ಲಿ ನಿಮ್ಮ ರೆಗ್ಯುಲರ್ ಖರ್ಚುಗಳಿಗೆಲ್ಲ, ಮಾಡಲೇಬೇಕಾದ ಖರ್ಚುಗಳಿಗೆಲ್ಲ ಅದನ್ನ ಬಳಸ್ಬೋದು. UPIಗೆ ಲಿಂಕ್ ಮಾಡಿಕೊಂಡು ಸ್ಕ್ಯಾನ್ ಆ್ಯಂಡ್ ಪೇಗೂ ಯೂಸ್ ಮಾಡ್ಬೋದು, ಹಾಗೂ ಎಲ್ಲ ಕಾರ್ಡ್ ಪೇಮೆಂಟ್ಗಳಿಗೂ ಅದನ್ನು ಬಳಸಬಹುದು. ತಿಂಗಳಿಗೆ ಕರೆಕ್ಟಾಗಿ ಬಿಲ್ ಕಟ್ತಾ ಹೋದರೆ ಆರಾಮಾಗಿ ಕೆಲವೇ ತಿಂಗಳಲ್ಲಿ ಕ್ರೆಡಿಟ್ ಸ್ಕೋರ್ ಬಾಟಮ್ನಿಂದ ಸೀದಾ ಪೀಕಿಗೆ ಹೋಗುತ್ತೆ. 750, 800 ಅಬೌವ್ ನೀವು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಇದರಲ್ಲಿರೋ ಪ್ರೀಮಿಯಂ ಫೀಚರ್ ಏನು ಅಂದರೆ ಸ್ನೇಹಿತರೆ, ಈ ಕಾರ್ಡ್ನಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್. ಈ ಕಾರ್ಡ್ನಲ್ಲಿ ವರ್ಷಕ್ಕೆ 8 ಬಾರಿ ಡೊಮೆಸ್ಟಿಕ್ ಲೌಂಜ್ ಆಕ್ಸೆಸ್ ಫ್ರೀ ಆಗಿ ಸಿಗುತ್ತೆ. ಆದರೆ ಗಮನಿಸಿ, ಈ ಪರ್ಟಿಕ್ಯುಲರ್ ಫೀಚರ್ 8 ಡೊಮೆಸ್ಟಿಕ್ ಲೌಂಜ್ ಆಕ್ಸೆಸ್ ಫ್ರೀ ಆಗಿ ಸಿಗೋದು ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ಹೊಂದಿದ್ದವರಿಗೆ ಮಾತ್ರ. ವರ್ಚುವಲ್ ಕಾರ್ಡ್ ಹೊಂದಿದ್ದವರಿಗೆ ಉಳಿದಿದ್ದೆಲ್ಲ ಸಿಗುತ್ತೆ, ಇದೊಂದು ಸಿಗಲ್ಲ. ಮತ್ತು ಫಿಸಿಕಲ್ ಕಾರ್ಡ್ ಕೈಗೆ ಸಿಗಬೇಕು ಅಂದರೆ ನೀವು ಇಟ್ಟಿರೋ FD ಇದೆಯಲ್ಲ, 40,000 ಆ್ಯಂಡ್ ಅಬೌವ್ ಇರೋರಿಗೆ ಫಿಸಿಕಲ್ ಕಾರ್ಡ್ ಸಿಗುತ್ತೆ. ಉಳಿದವ್ರಿಗೂ ಕೂಡ 2,000 ರೂಪಾಯಿಂದನೂ FD ಟು ಕ್ರೆಡಿಟ್ ಕಾರ್ಡ್ ಪಡಿಬೋದು. ಆದರೆ ಅದು ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಆ ಕಾರ್ಡನ್ನು ಎಲ್ಲ ರೀತಿ ಪೇಮೆಂಟ್ಸಿಗೆ ಯೂಸ್ ಮಾಡ್ಬೋದು, ಆದರೆ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಒಂದು ಸಿಗೋದಿಲ್ಲ. ಮೂರನೇದು ರಿಯಲ್ ಕ್ಯಾಶ್ ಬ್ಯಾಕ್ ಸ್ನೇಹಿತರೆ. ನೀವು ಮಾಡೋ ಪ್ರತಿಯೊಂದು ಖರ್ಚಿನ ಮೇಲೂ 0.5% ರಿಯಲ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮದೇ ಕ್ರೆಡಿಟ್ ಕಾರ್ಡನ್ನು ನೀವು ಪಡೆದು ಅದರ ಓನರ್ ಆಗ್ಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ ಸ್ಟೇಬಲ್ ಮನಿ ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.